ನನಗೆ ಇರಾನಿಂದ ಯಾವುದು ಬಂದಿಲ್ಲ. ಎಲ್ಲನೂ ಕತಾರು, ನಿಮ್ಮ ಅಬುದಾಬಿ, ದುಬೈ, ಸೌದಿ ಅರೇಬಿಯಾ ಇಷ್ಟು, ಈ 4-5 ಕಡೆಯಿಂದ ಅಷ್ಟೇ. ಅಲ್ಲಿ ಹೆಚ್ಚಿನ ಶಿಯಾ ಮಂದಿ ಇರೋದ್ರಿಂದ ಅಲ್ಲಿ, ಮತ್ತು ಅಲ್ಲಿ ಅವ್ರ ಧರ್ಮಗುರುಗಳು ಬಂದು ಅಲ್ಲಿ ಭೇಟಿಯಾಗಿದ್ದರು. ಸೊ ಅದಕ್ಕೆ ಆ ನೆಂಟು ಮುಂಚೆಯಿಂದನೂ ಇದೆ ಅಂತ ಹೇಳ್ತಾರೆ. ಭಾಗಿಯಾಗಿದ್ದರು ಹೋರಾಟದಲ್ಲಿ. ಇದು ಕೂಡ ಸರ್ವಾಧಿಕಾರಿಗಳ ಧೋರಣೆ ನಡೆಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ಅಶೋಕ್ ಅವರು ಹೇಳಿದ್ದಾರೆ. ನೋಡಿ, ಅಶೋಕ್ ಅವರಿಗೆ ಬಹುಶಃ ಇತಿಹಾಸದ ಅರಿವಿಲ್ಲ ಅನಿಸುತ್ತೆ. ಇದೇ ನಿಮ್ಮ ಪ್ರಧಾನಮಂತ್ರಿಯವರು ಇರಾನ್ ಈಸ್ ಅ ಗುಡ್ ಫ್ರೆಂಡ್ ಅಂತಲೇ ಹೇಳಿದವರು. ಹಿಂದೆ 2024ನಲ್ಲಿ ಅವರ ಪ್ರೈಮ್ ಮಿನಿಸ್ಟರ್ ತೀರ್ಕೊಂಡಾಗ ಮತ್ತು ಫಾರಿನ್ ಮಿನಿಸ್ಟರ್ ತೀರ್ಕೊಂಡಾಗ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನಮ್ಮ ಭಾರತ ದೇಶದ ಧ್ವಜವನ್ನು ಹಾಫ್ ಮಾಸ್ಟಲ್ಲಿ ಕೂಡ ಹಾರಿಸಿ ಅವರಿಗೆ ಗೌರವ ಕೊಟ್ಟರು. ಮತ್ತು ವ್ಯಾಪಾರ ಕೂಡ ನಾವು ಮಾಡ್ತೀವಲ್ಲ ಅವ್ರ ಜೊತೆ. ಟ್ರೇಡ್ ನಾವೇನು ಎನಿಮಿ ಕಂಟ್ರೀಸ್ ಜೊತೆ ಮಾಡೋಕ್ಕಾಗ್ತದ? ಇನ್ನೊಂದು ಸ್ವಲ್ಪ ಜ್ಞಾನ ಇದೆಯಾ? ಮತ್ತು ಹಿಂದೆ ನಮ್ಮ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಅಮೇರಿಕಾದ ನೆಲದ ಮೇಲೆ ಅಮೇರಿಕನ್ ಪ್ರೆಸ್ಸಿಗೆ ಅವು ಪ್ರೆಸಿಡೆಂಟ್ ಅವ್ರ ಪಕ್ಕದಲ್ಲಿ ಕೂತಾಗ, ರಿಚರ್ಡ್ ನಿಕ್ಸನ್ ಇರ್ಬೋದು, ಬೇರೆಯವರು ಇರ್ಬೋದು, ಪಕ್ಕದಲ್ಲಿ ಕೂತಾಗ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ ದ್ಯಾಟ್ ವಿ ಬಿಲೀವ್ ಇನ್ ಗ್ಲೋಬಲ್ ಈಕ್ವಾಲಿಟಿ. ನಮ್ಮ ವಿದೇಶ ನೀತಿ ಏನಿದೆ, ಎಲ್ಲರ ಜೊತೆನೂ ಒಳ್ಳೆಯ ಸಂಬಂಧಗಳನ್ನು ಮೇಂಟೈನ್ ಮಾಡೋದಿದೆ. ನಿಮ್ಮದು ಅವ್ರದ್ದು ಏನೇ ಜಗಳ ಇರ್ಬೋದು, ಆದರೆ ನಮ್ಮ ಸ್ಟ್ಯಾಂಡ್ ಏನಿದೆ ನಾನ್ ಅಲೈನ್ಮೆಂಟ್ ಮೂಮೆಂಟಿಂದ ಬಂದಿರೋದು, ನಾವು ಎಲ್ಲರಿಗೂ ಸಮಾನವಾಗಿ ನಾವು ಕಾಣ್ತೀವಿ ಅಂತ ಹೇಳುವ ಧೈರ್ಯ ಇತ್ತು. ಯಾರಿಗೆ? ಮನಮೋಹನ್ ಸಿಂಗ್ ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ. ಈಗ ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ವಿದೇಶಾಂಗದ ನೀತಿ ನೀವು ಗುತ್ತಿಗೆ ಮೇಲೆ ಅಮೇರಿಕ ಕೊಟ್ಟಿದ್ದೀರಾ. ನಿನ್ನೆ ನೋಡಿ, ನಿಮ್ಮ ಹರ್ದೀಪ್ ಸಿಂಗ್ ಪುರಿ ಅವರ ಅಫಿಷಿಯಲ್ಸ್, ಅಂದರೆ ನಿಮ್ಮ ಆಯಿಲ್ ಮಿನಿಸ್ಟ್ರಿಯಿಂದ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿಬಿಟ್ಟು ನಾವು ರಷ್ಯಾದಿಂದ ಕಚ್ಚಾ ತೈಲ ತೊಗೋಬೇಕು, ಇಲ್ಲಿ ಇರಾನಿಂದ ಬರ್ತಾ ಇಲ್ಲ, ನಾವು ಅಮೇರಿಕಾಗೆ ಮನವಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಒಫಿಷಿಯಲ್ ಸ್ಟ್ಯಾಂಡ್ ಇದು. ಅಂದರೆ ನಾವು ಯಾರಿಂದ ಖರೀದಿ ಮಾಡಬೇಕು, ಯಾರ ಜೊತೆ ವ್ಯಾಪಾರ ಮಾಡಬೇಕು, ಯಾರ ಜೊತೆ ಸಂಬಂಧ ಇಟ್ಕೋಬೇಕು, ಅಮೇರಿಕಾ ಕೇಳಿ ಮಾಡಬೇಕಾ ನಾವು? ಅಂದರೆ ಇದೇನು ಇವ್ರದ್ದೇನು? ಮತ್ತು ಮೋದಿಯವ್ರು ಏನು ಮಾಡ್ತಾಯಿರೋ? ಮತ್ತು ಎಷ್ಟು ದೇಶ ಸುತ್ತಿದ್ದಾರೆ ಇವರು? ಕಳೆದ 12 ವರ್ಷದಿಂದ ಒಂದು 500 ಕಡೆ ಹೋಗಿ ಬಂದಿರಬೇಕು, 500 ಸರಿ ಆಚೆ ಹೋಗಿ ಬಂದಿರಬೇಕು. ಯಾರ ದುಡ್ಡಿನಲ್ಲಿ? ಪಬ್ಲಿಕ್ ಮನಿ, ಟ್ಯಾಕ್ಸ್ ಪೇಯರ್ಸ್ ಮನಿ. ಆ್ಯಂಡ್ ವಾಟ್ ಈಸ್ ದ ಔಟ್ಕಮ್? ಸಿಕ್ಕಿದ್ದೇನು ನಮ್ಮ ಜನರಿಗೆ? ಪರವಾನಗಿ ಬೇಕಾ ನಮ್ಗೆ ಅಮೇರಿಕಾಯಿಂದ? ವಾಟ್ ಈಸ್ ಅವರ್ ಫಾರಿನ್ ಪಾಲಿಸಿ? ಎಲ್ಲಿದ್ದಾರೆ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್? ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಎಲ್ಲಿದ್ದಾರೆ? ಸಿ, ಅವರ್ ಫಾರಿನ್ ಪಾಲಿಸಿ ಈಸ್ ಇನ್ ಕಂಪ್ಲೀಟ್ ಶ್ಯಾಂಬಲ್ಸ್. ಹೌದು, ಈಗ ಎಲ್ಲನೂ ಅವರಿಗೆ ಕೇಳಿ ಮಾಡ್ತಾ ನೋಡಿರಿ ಸರ್. ಈಗ ನೀವು ನೋಡಿದ್ದೀರ, ನಾನು ಹೇಳೋದಲ್ಲ. ಟ್ರಂಪ್ ಅವರು, ನಾನು ಮೋದಿ ನಮ್ಮ ಭಾಳ ಒಳ್ಳೆಯ ಫ್ರೆಂಡ್ ಇದ್ದಾನೆ, ಆದರೆ ನನಗೆ ಅವರು ಪೊಲಿಟಿಕಲ್ ಕೆರಿಯರನ್ನು ನಾನು ನಿರ್ನಾಮ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ ಅಂದರೆ ಇವರು ಒಬ್ಬರನ್ನ ತುಟಿಕ್ ಪಿಟಿಕ್ ಅಂದ್ರೆ ಏನದು? ಏನು ರಹಸ್ಯ ಇದೆ ಟ್ರಂಪ್ ಅವ್ರ ಹತ್ರ? ದಟ್ ವಿಲ್ ಡಿಸ್ಟ್ರಾಯ್ ನರೇಂದ್ರ ಮೋದಿಜೀಸ್ ಕೆರಿಯರ್. ಎಷ್ಟು ಟ್ಯಾಕ್ಸ್ ಹಾಕ್ತಾಯಿದ್ದಾರೆ, ಏನು ಟ್ಯಾರಿಫ್ ಹಾಕ್ತಾಯಿದ್ದಾರೆ? 100% ಹಾಕಿದ್ರು ಮಾಸ್ಟರ್ ಸ್ಟ್ರೋಕು, 50%ಗೆ ಇಳಿಸಿದ್ರು ಮಾಸ್ಟರ್ ಸ್ಟ್ರೋಕು, 16%ಗೆ ಇಳಿಸಿದ್ರು ಮಾಸ್ಟರ್ ಸ್ಟ್ರೋಕು. ಏನು ನಡೀತಾ ಇದೆ ಸರ್? ಏನು ಇದು ನಮ್ಮ ಜನರ ಜೊತೆ ಚಲ್ಲಾಟ ಅಲ್ವಾ? ಈ ಕಡೆ ಇಸ್ರೇಲ್ ಪ್ರಧಾನಮಂತ್ರಿನೂ ನನ್ನ ಫ್ರೆಂಡ್ ಅಂತಾರೆ. 4 ದಿನ ಹೋಗ್ಬಿಟ್ಟು ಇರಲಾರ್ದು ಅವಾರ್ಡ್ ತೊಗೊಂಡು ಬರ್ತಾರೆ. ಅಸ್ತಿತ್ವಕ್ಕೆ ಇರಲಿಲ್ಲ ಅವಾರ್ಡು, ಯಾವುದೋ ಕೆನ್ಸೆಟ್ ಅವಾರ್ಡೋ ಯಾವುದೋ ಅಂತ. ಏನು ಸರ್? ತಾಂಬರ್ದು, ಅದಕ್ಕೆ ಗೋಲ್ಡ್ ಪ್ಲೇಟ್ ಹಚ್ಚಿ ಹಾಕ್ಸ್ಕೊಂಡು ಬರ್ತಾರೆ. ಅದು ಅಸ್ತಿತ್ವಕ್ಕೆ ಇರಲಿಲ್ಲ ಅವಾರ್ಡ್ ಇವ್ರಿಗೆ ಕೊಡೋ ತನಕ. ಒಂದು ಸರಿ ಒಂದು ಕಡೆ ಇವ್ರ ಫ್ರೆಂಡ್ ಅಂತಾರೆ, ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಬೆಸ್ಟ್ ಫ್ರೆಂಡ್ ಅಂತಾರೆ. ಅವರು ಪ್ರಚಾರಕ್ಕೆ ಹೋಗ್ತಾರೆ. ಆದರೆ ನಮಗೇನು ಲಾಭ ಆಯ್ತು ಹೇಳಿ?
ಸೊ ಇದು ನೀವು ಹೇಳ್ದಂಗೆ ವಿದೇಶಾಂಗ ನೀತಿಯನ್ನು ನಮ್ಮ ನರೇಂದ್ರ ಮೋದಿಯವರು ನಮ್ಮ ದೇಶದ ಹಿತಾಸಕ್ತಿ ಎಲ್ಲನೂ ಅಡ ಇಟ್ಟಿದ್ದಾರೆ ಟ್ರಂಪಿಗೆ. ಹೆದರ್ತಾ ಇದ್ದಾರೆ. ಯಾಕೆ ಹೆದರ್ತಾ ಇದ್ದಾರೆ ಗೊತ್ತಿಲ್ಲ. ಇಂದಿರಾ ಗಾಂಧಿಯವರು ಇರ್ಬೋದು, ಮೋದಿ ನಮ್ಮ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಅಮೇರಿಕಾದ ರಾಷ್ಟ್ರಪತಿಗಳ ಎದುರುಗಡೆ ಹೇಳ್ತಾಯಿದ್ರು, ಇರಾಕಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ ತಪ್ಪು, ಇರಾನಲ್ಲಿ ಏನು ಮಾಡ್ತಾಯಿದ್ದೀರಾ ನೀವು ತಪ್ಪು ಅಂತ ಹೇಳೋಷ್ಟು ಧೈರ್ಯ ನಮ್ಮ ಲೀಡರ್ಗಳಿತ್ತು. ಯಾವುದು ಕೇಂದ್ರ ಸರ್ಕಾರ ಖಂಡಿಸಲೇ ಇಲ್ಲ. ಯಾವುದು ದ್ವಂದ್ವ ನೀತಿ ಇದ್ರೆ ನಾನೇನು ಮಾಡೋಕ್ಕಾಗ್ತದೆ ಸರ್? ಅವ್ರು ಖಂಡಿಸೋದಿರ್ಬೋದು ಅಥವಾ ಏನು ಮಾಡೋದಿದೆ ಅವ್ರು ಹೇಳಬೇಕಲ್ಲ. ವಾಟ್ ಈಸ್ ಯುವರ್ ಫಾರಿನ್ ಪಾಲಿಸಿ? ಆರ್ ಯು ವಿತ್ ಇಸ್ರೇಲ್ ಆರ್ ಅಗೇನ್ಸ್ಟ್ ಇಸ್ರೇಲ್? ಆರ್ ಯು ಏನು ನೀವು ಅಮೇರಿಕಾ ಮಾಡ್ತಾ ಇರೋದು ಕರೆಕ್ಟ್ ಅಂತ ಇದ್ದೀರಾ, ತಪ್ಪು ಅಂತ ಇದ್ದೀರಾ? ಅದು ಅವ್ರು ಹೇಳಬೇಕಲ್ಲ. ನಮ್ಮದಂತೂ ಕ್ಲಿಯರ್ ಇದೆ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಇದೆ. ಯಾರಿದ್ರೂ ಅವ್ರದ್ದು ಸಮಸ್ಯೆ ಅದು. ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ನೀವೊಂದು ಕಡೆ ಇಸ್ಲಾಮಿಕ್ ಕಂಟ್ರೀಸಿಗೆ ಬೈತೀರಾ, ಆದರೆ ಅವ್ರ ಜೊತೆ ಎಲ್ಲ ವ್ಯಾಪಾರ ಮಾಡ್ತೀರಾ. ಪಾಮ್ ಆಯಿಲ್ ಎಲ್ಲಿಂದ ಬರ್ತದೆ ಸರ್? ಕಚ್ಚಾ ತೈಲ ಎಲ್ಲಿಂದ ಬರ್ತದೆ ಸರ್? ಸೊ ಏನು ನಮ್ಮ ವಿದೇಶಾಂಗ ನೀತಿ ಇದೆಯಾ ಇಲ್ಲ ಅದೇ ಗೊತ್ತಿಲ್ಲ ಅಲ್ಲ ಜನರಿಗೆ. ಈಗಾಗಲೇ ಎಫೆಕ್ಟ್ ಆಗಿದೆ ಅಲ್ಲ ಸರ್. ನಿನ್ನೆ ನೋಡಿ ನಮ್ಮ ಸೆನ್ಸೆಕ್ಸ್ನಲ್ಲಿ 6.5 ಲಕ್ಷ ಕೋಟಿ ರೂಪಾಯಿ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ. ಈಗಾಗಲೇ ನಮ್ಮ 100 ಮುಟ್ತಾ ಇದೆ ನಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ. ಈಗೇನಾಗುತ್ತೆ ಯಾರಿಗೆ ಗೊತ್ತು. ಈಗ ನಿನ್ನೆ ಆಲ್ರೆಡಿ 13% ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ $82 ಪರ್ ಬ್ಯಾರಲ್ ಆಗಿದೆ. ಈಗ ಏನೇನು ಮಾಸ್ಟರ್ ಸ್ಟ್ರೋಕ್ಗಳು ಕಾದಿದೆಯೋ ನಮ್ಮ ಜನರಿಗೆ ಗೊತ್ತಿಲ್ಲ. ಆಮೇಲೆ ಯಾರು ಇದನ್ನು ಸರಿಪಡಿಸ್ಬೇಕು ಪಾಪ, ಈ ನಮ್ಮ ಹರ್ದೀಪ್ ಸಿಂಗ್ ಪುರಿ ಅಲ್ಲ ಮಿನಿಸ್ಟರ್ ಅವರು ಎಪ್ಸ್ಟೀನ್ ಫೈಲಲ್ಲಿ ಬ್ಯುಸಿ ಇದ್ದರು. ಇದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಓಕೆ ಸರ್.